ಜಾತ್ಯತೀತ ಜನತಾದಳ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಅವರನ್ನು ರಾಜ್ಯಕ್ಕೆ ಕರೆತರುವಂತಹ ಪ್ರಯತ್ನಗಳನ್ನು ಜಾತ್ಯತೀತ ಜನತಾದಳದ ನಾಯಕರು, ಹಾಲಿ ಶಾಸಕರು ಒಂದು ಕಡೆ ಮಾಡ್ತಿದ್ದಾರೆ. ಇದರ ಮಧ್ಯೆ ರಾಜ್ಯದಲ್ಲಿ ಇನ್ನೂ ಒಂದು ಪಕ್ಷ ಇದೆ, ಅದು ವಿಪಕ್ಷವಾಗಿರುವಂಥದ್ದು, ಹೆಸರಿಗೆ ಮಾತ್ರ BJP. ಯಾಕೆ? ಕೇಂದ್ರದಲ್ಲಿರುವಂತಹ ಕೆಲ ನಾಯಕರ ಕಾರಣಕ್ಕೆ, ರಾಜ್ಯದಲ್ಲಿರುವಂತಹ ಮೈತ್ರಿ ಪಕ್ಷದ ಕಾರಣಕ್ಕೆ, ರಾಜ್ಯಾಧ್ಯಕ್ಷರನ್ನು ಎಷ್ಟರ ಮಟ್ಟಿಗೆ ಕಡೆಗಣಿಸಬಹುದೋ ಅಷ್ಟರ ಮಟ್ಟಿಗೆ ಕಡೆಗಣಿಸುವಂತಹ ಪ್ರಯತ್ನಗಳು ಒಂದು ಕಡೆ ನಡೀತಿದ್ದಾವೆ. BY ವಿಜೇಂದ್ರ ಅವರ ವರ್ಚಸ್ಸನ್ನು ಕುಗ್ಗಿಸುವಂತಹ, ಪರ್ಯಾಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ರಾಜ್ಯದ ಅಸಲಿ ವಿಪಕ್ಷ ನಾಯಕ ಅಂತ ಬಿಂಬಿಸುವ ಪ್ರಯತ್ನಗಳು, ಕೇಂದ್ರದ ಅದರಲ್ಲಿ BJPಯ ರಾಷ್ಟ್ರೀಯ ಘಟಕದಲ್ಲಿ ಪ್ರಭಾವಿ ಸ್ಥಾನದಲ್ಲಿರುವಂತಹ ಒಬ್ಬರ ನಾಯಕನ ಕುಮ್ಮಕ್ಕಿನ ಮೇರೆಗೆ ನಡೀತಿದೆಯಾ ಅನ್ನುವಂತಹ ಅನುಮಾನಕ್ಕೆ ಪೂರಕವಾಗಿ ಆ ಒಬ್ಬ ದೈತ್ಯನಿಗೋಸ್ಕರ ವಿಜೇಂದ್ರ ಅವರು ಕೂಡ ಕಾಯ್ತಿದ್ದಾರೆ ಅನ್ನುವಂಥದ್ದು ಈಗ ಚರ್ಚಿತ ವಿಚಾರ. ಇದರ ಮಧ್ಯೆ BJP ಜೊತೆಯಲ್ಲಿ ಮಿತ್ರ ಪಕ್ಷವಾಗಿ 19 ಸ್ಥಾನಗಳಿರುವ, ಅದರಲ್ಲಿ ಒಂದು ಸ್ಥಾನ ಅಲ್ಲೇ ಹೋಗಿದೆ, 18 ಸ್ಥಾನ ಇರುವಂತಹ JDS ಬೇಡಿಕೆಗಳ ಪಟ್ಟಿಯನ್ನು ಹೆಚ್ಚಿಸ್ತಾನೇ ಇದೆ ಅನ್ನೋದಕ್ಕೆ ಇತ್ತೀಚಿನ ಒಂದು ಮೀಟಿಂಗ್ ಸಾಕ್ಷಿಯಾಗಿದೆ. ಮೈತ್ರಿ ಪಕ್ಷವಾಗಿ ಒಟ್ಟಿಗೆ ಹೋರಾಟಗಳನ್ನು ಮಾಡಬೇಕು, ಆದರೆ JDS BJPಯನ್ನು ಹೊರತುಪಡಿಸಿ, ಯಾಕಂದರೆ JDS ಒಂದು ಹೋರಾಟ ಮಾಡಬೇಕಾದ್ರೆ BJP ಹೇಳ್ತಿಲ್ಲ, ಅಥವಾ BJP ಹೋರಾಟ ಮಾಡಬೇಕು ಅಂದಾಗ ಮಾತ್ರ ನಮಗೆ JDSಗೆ ಏನನ್ನೂ ಮಾಹಿತಿಯನ್ನೇ ಕೊಟ್ಟಿಲ್ಲ ಅನ್ನುವಂತಹ ದೂರನ್ನು ದೆಹಲಿಯ BJPಯ ನಾಯಕರಿಗೆ ದಳಪತಿಗಳು ಕಳುಹಿಸಿಕೊಡ್ತಾರೆ. ಇದೇ ಕಾರಣಕ್ಕೋಸ್ಕರ ಮೈಸೂರು ಚಲೋ ಆದಾಗ ಆರಂಭದಲ್ಲಿ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಆ ಪಾದಯಾತ್ರೆ ನಡೀಬೇಕಿತ್ತು. ಕೊನೆಯ ಘಳಿಗೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನೂ ನೀವು ಜೊತೆ ಕರ್ಕೊಂಡು ಹೋಗಲೇಬೇಕು ಅಂತ ಹೈಕಮಾಂಡ್ ಪಟ್ಟು ಹಿಡಿಯಿತು. ಯಾಕಂದರೆ ಇಲ್ಲಿ ದಳಪತಿಗಳು ದೂರು ಕೊಟ್ಟಿದ್ರು. ಇದೀಗ ಮಹತ್ವದ ಮೀಟಿಂಗ್ ಆಗಿರುವಂಥದ್ದು ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಮತ್ತು ವಿಪಕ್ಷ ನಾಯಕ R ಅಶೋಕ್ ಅವರ ಜೊತೆಯಲ್ಲಿ ಏನಾಯಿತು? BJP ರಾಷ್ಟ್ರೀಯ ಘಟಕದ ಕೆಲ ನಾಯಕರು ವಿಜೇಂದ್ರ ಅವರನ್ನು ಮತ್ತು ಯಡಿಯೂರಪ್ಪ ಅವರ ಬಣ ಏನಿದೆ, ಅಥವಾ ಯತ್ನಾಳ್ ಬಣ ಏನಿದೆ, ಅಥವಾ ಪರ್ಯಾಯ ಬಣಗಳೇನೇನಿದ್ದಾವೆ ಅವುಗಳೆಲ್ಲವನ್ನೂ ಕೂಡ ಹಿಂದಕ್ಕೆ ಸರಿಸಿ JDS ನಾಯಕರ ಬಣವನ್ನು ಮುಂದಕ್ಕೆ ತಳ್ಳುವ ಮೂಲಕ ಮುಂದಿನ ಸಾರಥಿ ಅದು ಕೇವಲ ಕುಮಾರಸ್ವಾಮಿ ಅವರು ಅನ್ನುವಂತಹ ಮೆಸೇಜನ್ನು ಕೊಡ್ತಿರುವಂಥದ್ದು. ಯಾಕೆ? ಈಗ ವಿಪಕ್ಷ ನಾಯಕ ಯಾರು ಅಂದರೆ R ಅಶೋಕ್ ಅವರು ಅನ್ನೋದಕ್ಕಿಂತಲೂ ನಿಖಿಲ್ ಕುಮಾರಸ್ವಾಮಿ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಸೃಷ್ಟಿಸಿದ್ದು ಇದೇ BJP ಒಳಗಿನ ನಾಯಕರು. ಆದರೆ ಈಗ ಒಂದು ಸಂಯುಕ್ತ ಸಮನ್ವಯ ಸಮಿತಿಯನ್ನು ರಚಿಸಬೇಕಿದೆಯಂತೆ. ಇದೇ ಕಾರಣಕ್ಕೋಸ್ಕರ ಆ ಸಮನ್ವಯ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು JDS ನಾಯಕರಿಗೆ ಕೊಡಬೇಕು. ಏನಿದು? ಈ ಹಿಂದೆ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಆದಾಗ ಒಂದು ಸಮನ್ವಯ ಸಮಿತಿಯನ್ನು ರಚಿಸಿದ್ರು. ಇಬ್ಬರೂ ನಾಯಕರ ನಡುವೆ ಎದುರಾಗಬಹುದಾದಂತಹ ವ್ಯತ್ಯಾಸಗಳನ್ನು ಬಗೆಹರಿಸಲಿಕ್ಕೆ ಅವರೆಲ್ಲರಿಗೂ ಒಬ್ಬ ದಂಡನಾಯಕನಾಗಿ ಸಿದ್ದರಾಮಯ್ಯ ಅವರನ್ನು ಕೂರಿಸಿದ್ರು ಸಮನ್ವಯ ಸಮಿತಿಯ ಅಧ್ಯಕ್ಷರನ್ನಾಗಿ. ಅಂತಹ ಸ್ಥಾನವನ್ನು ಈಗ ಕುಮಾರಸ್ವಾಮಿ ಅವರು ಬಯಸ್ತಿರುವಂಥದ್ದು. 18 ಸ್ಥಾನ ಇದೆ, 66 BJPಯ ಸ್ಥಾನಗಳು. ಅಂದರೆ ಲೆಕ್ಕ ಹಾಕಿದ್ರೆ JDSನ 4 ಪಟ್ಟು ಸ್ಥಾನಗಳು BJP ಬಳಿ ಇರುವಂಥದ್ದು. ಹಾಗಿದ್ರೆ ಸಮನ್ವಯ ಸಮಿತಿಯ ಅಧ್ಯಕ್ಷ ಸ್ಥಾನ ಯಾರಿಗೆ ಕೊಡಬೇಕು? BJPಯ ನಾಯಕರಿಗೆ ಕೊಡಬೇಕು, ಯಡಿಯೂರಪ್ಪ ಅಂತಹ ಹಿರಿಯರಿಗೆ ಕೊಡಬೇಕು. ಆದರೆ ಇವರು ಬಯಸ್ತಿರೋದು ಸಮನ್ವಯ ಸಮಿತಿಯ ಅಧ್ಯಕ್ಷ ಸ್ಥಾನ ಕೂಡ JDSಗೆ ಕೊಡಬೇಕು ಅಂತ. ಯಾಕಿಷ್ಟೆಲ್ಲ ಸಹಿಸ್ಕೊಂತಿದೆ BJP ಮತ್ತು ರಾಜ್ಯ BJP ಘಟಕ? ಚುನಾವಣೆ ಇನ್ನೂ ದೂರ ಇದೆ. ಆದಾಗ್ಯೂ ಲೋಕಸಭೆಯಲ್ಲಿ ಮಿನಿಮಮ್ ಅಂದರೆ ಅವರ ನಿರೀಕ್ಷೆಗಿಂತ ಹೆಚ್ಚಿನ ಸ್ಥಾನ ಪಡೆದಿದ್ದು BJP ಅಲ್ಲ, JDS ಒಂದು ಕ್ಷೇತ್ರ ಗೆಲ್ಲಬಹುದು ಅನ್ನೋ ನಿರೀಕ್ಷೆಯಲ್ಲಿತ್ತು. ಆದರೆ 2 ಕ್ಷೇತ್ರಗಳನ್ನು ಸಿಕ್ಕಿದ್ದು, ಅದರ ಲಾಭ ಪಡೆದಿದ್ದು ಅದು ಮೈತ್ರಿ ಮಾಡಿಕೊಂಡ ಕಾರಣಕ್ಕೆ. ಇಲ್ಲ ಅಂದರೆ 2 ಸ್ಥಾನ ಕಷ್ಟ ಆಗ್ತಿತ್ತು. ಹೆಚ್ಚುವರಿಯಾಗಿ ಅವರದ್ದೇ ಕುಟುಂಬದ ಸದಸ್ಯ ಕೂಡ BJPಯ ಲಾಂಛನದ ಅಡಿಯಲ್ಲಿ ಗೆಲ್ಲೋಕ್ಕೆ ಕಾರಣವಾಗಿದ್ದು ಮೈತ್ರಿ.
ಸೊ JDSಗೆ ಲಾಭ ಆಗ್ತಿದೆಯೇ ವಿನಃ ಇಲ್ಲಿ BJPಗಲ್ಲ. ಆದರೆ ಈಗ ಪರೋಕ್ಷವಾಗಿ ವಿಪಕ್ಷನ ನಾಯಕನ ಸ್ಥಾನವನ್ನು ಕೂಡ, ಅದು ಪರಿಷತ್ತಿರಲಿ ವಿಧಾನಸಭೆ ಇರಲಿ, JDS ನಾಯಕರು ಬಯಸ್ತಿದ್ದಾರೆ. ಯಾಕಂದರೆ ಸಮನ್ವಯ ಸಮಿತಿಯ ಅಧ್ಯಕ್ಷ ಸ್ಥಾನ ಸಿಕ್ಕರೆ ಒಟ್ಟಾಗಿ ವಿಪಕ್ಷ ಅಂತ ಕಾಣಿಸಿಕೊಳ್ಳುವಂಥದ್ದು, ಆ ಪಕ್ಷದ ನಾಯಕನಾಗಿ ಕಾಣಿಸಿಕೊಳ್ಳುವಂಥದ್ದು ಸಮನ್ವಯ ಸಮಿತಿಯ ಅಧ್ಯಕ್ಷ. ಇದರ ಜೊತೆಯಲ್ಲಿ ಇತ್ತೀಚೆಗೆ ಹೆಚ್ಚಾಗ್ತಿರುವ ಬೇಡಿಕೆಗಳ ಪಟ್ಟಿ ಹೇಗಿದೆ ಅಂದರೆ, ನೀವು ಗ್ರೇಟರ್ ಬೆಂಗಳೂರು ಚುನಾವಣೆಗಾದರೂ ಹೋಗಿ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗಾದರೂ ಹೋಗಿ, ನಮಗೆ ವೋಟ್ ಶೇರ್ 50-50 ಇರಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಹೇಗೆ ಸಾಧ್ಯ? 66 ಸ್ಥಾನ ಗೆದ್ದವರು, 18 ಸ್ಥಾನ ಇರುವವರು ವೋಟ್ ಶೇರ್ ಲೆಕ್ಕ ಹಾಕಿದ್ರೆ 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 112 ಬೇಕು ಅಂತ ದಳ ಪಟ್ಟು ಹಿಡಿಯುತ್ತಿದೆ. ಆದರೆ ಗೆದ್ದಿದ್ದು 18. ಆ ಲೆಕ್ಕಾಚಾರದಲ್ಲೇ ನೋಡಿದ್ರೆ 37ರಿಂದ 40 ಕ್ಷೇತ್ರಗಳು ಮಾತ್ರ JDSಗೆ BJP ಬಿಟ್ಟು ಕೊಡಬೇಕಾಗತ್ತೆ. ಇನ್ನುಳಿದ ಎಲ್ಲ ಕ್ಷೇತ್ರಗಳು 180 ಅಧಿಕ ಕ್ಷೇತ್ರಗಳು, 175ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳು BJP ಸ್ಪರ್ಧೆ ಮಾಡಬೇಕಾಗುತ್ತೆ. ಆದಾಗ್ಯೂ ಯಾಕೆ BJP ರಾಜ್ಯ ಘಟಕ ಸೈಲೆಂಟ್ ಆಗಿದೆ? ಒಳಗೊಳಗೆ ತುಂಬ ಜನಕ್ಕೆ ಬೇಸರ ಇದೆ, ಅಸಮಾಧಾನ ಇದೆ, ಎಲ್ಲವೂ ಇದೆ. ಕೇಂದ್ರದ ನಾಯಕರ ಅಣತಿಗೆ ಕಾಯ್ತಾ ಕೂತಿದ್ದಾರೆ. ಯಾಕಂದರೆ ಒಬ್ಬ ದೈತ್ಯನ ಎಂಟ್ರಿಗೋಸ್ಕರ ಕಾಯ್ತಿರುವಂಥದ್ದು. ಯಾರದು? BJPಯ ಮಾಜಿ ಸಂಸದರೊಬ್ಬರು ಇತ್ತೀಚೆಗೆ ಮಹತ್ವದ ಒಂದು ಸಂದರ್ಶನ ಕೊಟ್ಟಿರುವಂಥದ್ದು ವಿಜಯ ಕರ್ನಾಟಕಕ್ಕೆ. ಅವ್ರು ಹೇಳ್ತಾರೆ, ಕೆಲವೇ ದಿನಗಳಲ್ಲಿ ಈ ಸರ್ಕಾರಕ್ಕೆ ಬಹುದೊಡ್ಡ ಗಂಡಾಂತರ ಎದುರಾಗುತ್ತೆ. ಯಾಕಂದರೆ ಪ್ರಭಾವಿ ಕಾಂಗ್ರೆಸ್ ನಾಯಕ, ಅತ್ಯುನ್ನತ ಸ್ಥಾನದಲ್ಲಿರೋ ನಾಯಕ ವಿಜೇಂದ್ರ ಅವರ ಜೊತೆಯಲ್ಲಿ ಕೈ ಜೋಡಿಸ್ತಾರೆ ಅಂತ. ಯತ್ನಾಳ್ ಕೂಡ ಅದನ್ನೇ ಹೇಳಿದ್ದು. ವಿಜಯೇಂದ್ರ DCM ಆಗಬೇಕು, DK ಶಿವಕುಮಾರ್ CM ಆಗಬೇಕು ಅನ್ನೋ ಲೆಕ್ಕಾಚಾರಗಳು ನಡೀತಿದೆ. ನವೆಂಬರ್ ಕ್ರಾಂತಿ ಏನಾಗುತ್ತೋ ಗೊತ್ತಿಲ್ಲ. ಈ ಕಡೆ ಕಾಂಗ್ರೆಸ್ನಲ್ಲೂ ಕೂಡ ನವೆಂಬರ್ ಕ್ರಾಂತಿಯ ಬಹುದೊಡ್ಡ ಚರ್ಚೆ ನಡೀತಿದೆ. ಒಂದು ವೇಳೆ CM ಸ್ಥಾನ ಬಿಟ್ಟು ಕೊಡದೆ ಹೋದರೆ, ಅಧಿಕಾರ ಹಂಚಿಕೆಯ ಲೆಕ್ಕಾಚಾರಗಳು ಆಗಿರೋದು ನಿಜವೇ ಆದರೆ ಆ ಸ್ಥಾನದಲ್ಲಿ DK ಶಿವಕುಮಾರ್ ಅವರನ್ನು ಕೂರಿಸದೆ ಹೋದರೆ DK ಶಿವಕುಮಾರ್ ಅವರು BJPಗೆ ಹೋಗಬಹುದು. ಆಗ ವಿಜಯೇಂದ್ರ ಅವರು ಮತ್ತೆ ದೊಡ್ಡದಾಗಿ ಧ್ವನಿ ಎತ್ತಬಹುದು. ಮತ್ತೆ BJPಯ ಅಸಲಿ ನಾಯಕತ್ವ ನಮ್ಮದು, ನಾವು ನಿಜವಾದ ವಿಪಕ್ಷ ಅಂತ ಹೇಳೋಕ್ಕೆ ಸಾಧ್ಯ ಆಗತ್ತೆ. ಆದರೆ ಈಗ ಒಂದು ಕಡೆ JDS ವರಿಷ್ಠರು ಕುಮಾರಸ್ವಾಮಿಯವರ ದೆಹಲಿ ಮಟ್ಟದ ವಿಶ್ವಾಸ, ಅಲ್ಲಿನ ನಾಯಕರೊಂದಿಗಿನ ಸಲುಗೆ, ಮತ್ತು ಅಲ್ಲಿ BJP ರಾಷ್ಟ್ರೀಯ ಘಟಕದಲ್ಲಿರುವಂತಹ ಕರ್ನಾಟಕ ಮೂಲದ ನಾಯಕರೊಬ್ಬರ ಚೌಕಾಶಿ, ಮತ್ತು ಏನೇ ಆದರೂ ವಿಜೇಂದ್ರ ಅವರನ್ನು ಆದಷ್ಟು ಕುಗ್ಗಿಸಬೇಕು ಅನ್ನುವಂತಹ ಪ್ರಯತ್ನಗಳು, ಇವೆಲ್ಲದರ ಮಧ್ಯೆ ಲಾಭ ಪಡೀತಿರುವಂಥದ್ದು ಕೇವಲ JDS. ಭವಿಷ್ಯದಲ್ಲಿ ರಾಜ್ಯದಲ್ಲಿ BJPಗೆ ಸರಳ ಬಹುಮತ ತಂದು ಕೊಡಬಲ್ಲಂತಹ ಎಲ್ಲ ಶಕ್ತಿ ರಾಜ್ಯ ಘಟಕಕ್ಕೆ ಇದೆ, ಹೊಸ ಸಾರಥಿಗಿದೆ. ಆದಾಗ್ಯೂ JDS ತಾಳಕ್ಕೆ ರಾಷ್ಟ್ರೀಯ BJP ಕುಣಿತಿರುವಂಥದ್ದು ಯಾಕೆ ಅಂದರೆ ಅಲ್ಲಿನ ಪ್ರಭಾವಿ ಒಬ್ಬರ, ಕರ್ನಾಟಕ ಮೂಲದ ಪ್ರಭಾವಿ ಒಬ್ಬರ ಒಂದು ಒಳ ಒಪ್ಪಂದ. ಅದಕ್ಕೂ ಕೂಡ ಕಾರಣವಾಗಿರುವಂಥದ್ದು ವಿಜಯೇಂದ್ರ ಅವರನ್ನು ಎಷ್ಟು ಸಾಧ್ಯವೋ ಅಷ್ಟು ಕುಗ್ಗಿಸುವ ಪ್ರಯತ್ನಗಳು. ಇದೆಲ್ಲದರ ಮಧ್ಯೆ DK ಶಿವಕುಮಾರ್ ಅವರು ಎಷ್ಟು ಶಾಸಕರು ಬರ್ತಾರೋ ಗೊತ್ತಿಲ್ಲ. 6, 8, 10, 15, 20 ಎಷ್ಟೇ ಜನ ಬಂದರೂ ಕೂಡ ಬಹುದೊಡ್ಡ ಬಲ ವಿಜಯೇಂದ್ರ ಅವರಿಗೆ ಸಿಗಬಹುದು ಅನ್ನುವಂತಹ ವಿಶ್ಲೇಷಣೆಗಳು ನಡೀತಿರುವಂಥದ್ದು. ತೀರಾ 18 ಸ್ಥಾನ ಇರುವಂತಹ JDSಗೆ 112 ಕ್ಷೇತ್ರಗಳು ಬೇಕು ಅಂತ ಪಟ್ಟು ಹಿಡಿದ್ರೆ BJP ಒಪ್ಪುತ್ತಾ? ಅದು ನ್ಯಾಯಯುತವಾದಂತಹ ಬೇಡಿಕೆನ? ಸಿದ್ದರಾಮಯ್ಯ ಅವರ ಜಾಗ ಅಂದರೆ ಸಮನ್ವಯ ಸಮಿತಿಯ ಆ ಸ್ಥಾನ ನಮಗೆ ಬೇಕು ಅಂತ ಕೇಳ್ತಿರುವಂಥದ್ದು ಎಷ್ಟು ಸರಿ? ವಿಜೇಂದ್ರ ಅವರ ಈ ತಾಳ್ಮೆ ನೀವೇನಂತೀರಾ? ಕಮೆಂಟ್ ಮಾಡಿ.